ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ. ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಜೀರಾ ರೈಸ್. ತುಂಬ ಸಿಂಪಲ್ ಆ್ಯಂಡ್ ಎಮ್ಮಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಈ ಥರ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ತಕ್ಷಣ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಒಂದು ಪುಲಾವ್ ಎಲೆ, 2 ಲವಂಗ, 2 ಪೀಸ್ ಚಕ್ಕೆನ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆನ ಆ್ಯಡ್ ಆನ್ ಮಾಡ್ಕೊಳ್ಳಿ. ಮೇನ್ ಥಿಂಗ್ ಇದೆ ಅಲ್ವಾ ಜೀರಿಗೆನೇ. ಸೊ ಜೀರಿಗೆ ಚೆನ್ನಾಗಿ ಅದು ಕುದಿಬೇಕು, ಬಾಯ್ಲ್ ಆಗಬೇಕು. ಸೊ ನೋಡಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ತುಂಬ ಚೆನ್ನಾಗಿ ಅದು ಕುದಿಯೋವರೆಗೂ ವೆಯ್ಟ್ ಮಾಡಿ. ಒಂದು ಸ್ಪೂನಿಂದ ಈ ಥರ ಮಿಕ್ಸಪ್ ಮಾಡ್ಕೊಳ್ಳಿ. ಏನಕ್ಕಂದರೆ ಚೆನ್ನಾಗಿ ಕುದ್ರೇ ಅಲ್ವಾ ಒಂದು ಫ್ರ್ಯಾಗ್ರೆನ್ಸ್ ಬರೋದು, ಸ್ಮೆಲ್ ಬರೋದಾಗಲಿ ತುಂಬ ಸಖತ್ತಾಗಿರುತ್ತೆ ನೋಡಿ. ಆಮೇಲೆ ಒಂದು ಕಡೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕಾಗೋವಷ್ಟು ನಿಮ್ಮ ಮೆಜರ್ಮೆಂಟ್ ಇರುತ್ತಲ್ಲ, ಡೈಲಿ ಮಾಡೋ ಮೆಜರ್ಮೆಂಟು, ಆ ಮೆಜರ್ಮೆಂಟಲ್ಲಿ ಅಕ್ಕಿನ ಹಾಕ್ಕೊಳ್ಳಿ. ನಾನು ಒಂದು ಚಿಕ್ಕ ಲೋಟದಲ್ಲಿ 3 ಲೋಟನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಆ ಜೀರಾ ಎಲ್ಲ ಅಕ್ಕಿ ಜೊತೆ ಮಿಕ್ಸ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಸಿ ಆಗೋವರೆಗೂ ಬಿಡಿ. ಆಮೇಲೆ ನೀವು ಎಷ್ಟು ಲೋಟ ಅಕ್ಕಿ ಹಾಕಿದ್ದೀರೋ ಅದು ಮೆಜರ್ಮೆಂಟ್ ನಿಮಗೆ ಗೊತ್ತೇ ಇರುತ್ತಲ್ವ, ಮಾಮೂಲಿ ರೈಸ್ ಮಾಡೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅದಕ್ಕೆ ನನಗಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಎಷ್ಟು ಬೇಕೋ ಮೆಜರ್ಮೆಂಟ್ ಆಲ್ರೆಡಿ ಗೊತ್ತಿರೋದ್ರಿಂದ ನೋ ಇಶ್ಯೂಸ್. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಸಣ್ಣಕ್ಕೆ ಬಳಸಿದ್ರೂ ನೋ ಪ್ರಾಬ್ಲಮ್. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ರೈಸ್ಗೆ ನೋಡಿ ಇಟ್ಟಿದ್ದೀನಿ. ಸೊ ಒಂದು 3 ವಿಸಿಲ್ ಆದಮೇಲೆ ನೋಡಿ ರೈಸ್ ಆಯಿತು. ಸೊ ಒಂದು ಕಡೆ ಒಲೆ ಮೇಲೆ ಈ ಥರ ಬಾಣಲೆನ ಇಟ್ಕೊಳ್ಳಿ. ಅದಕ್ಕೆ ಅದು ಬಿಸಿ ಆದ ತಕ್ಷಣ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಗೋಡಂಬಿನ ಹಾಕ್ಕೊಳ್ಳಿ. ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ನೀಟಾಗಿ ಗೋಲ್ಡ್ ಕಲರ್ ಬಂದಮೇಲೆ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಅದು ಏನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಇದಾದ ತಕ್ಷಣ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ತುಂಬ ಅಂದರೆ ತುಂಬ ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಸಖತ್ತಾಗಿ ಫ್ರೈ ಮಾಡಿಟ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ ರೈಸ್ ಆಗಿದೆ, ಸ್ವಲ್ಪ ಕೂಲ್ನೂ ಆಗಿದೆ ಅಲ್ವಾ. ಸೊ ಇವಾಗ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಫ್ರ್ಯಾಗ್ರೆನ್ಸ್ಗೆ ನಾನು ಫಿದಾಗಿ ಹೋಗ್ಬಿಟ್ಟೆ ಆವತ್ತು. ಸೊ ಸಖತ್ತಾಗಿತ್ತು. ಆಮೇಲೆ ನಾನು ಫ್ರೈ ಮಾಡಿಟ್ಕೊಂಡಂಥ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಆಮೇಲೆ ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ಮೇಲೆ ಎಲ್ಲನೂ ಅಂದರೆ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ನನ್ನ ಗಂಡ ಹೇಳ್ತಾಯಿದ್ರು ತುಂಬ ಸಖತ್ತಾಗಿದೆ ಕಣೆ, ರೆಸ್ಟೋರೆಂಟ್ ಟೇಸ್ಟೇ ಇದೆ, ಸಖತ್ತಂದರೆ ಸಖತ್ತಾಗಿ ಬಂದಿದೆ ಅಂತ. ಅದು ತುಪ್ಪದಲ್ಲಿ ನಾವು ಫ್ರೈ ಮಾಡಿರ್ತೀವಲ್ಲ, ಸಖತ್ತಾಗಿ ಬರುತ್ತೆ ಟೇಸ್ಟು. ಸೊ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ನೋಡಿ ರೈಸ್ ಎಷ್ಟು ಉದುರಾಗಿದೆ, ಅಷ್ಟೇ ಸಾಫ್ಟಾಗಿ ಕೂಡ ಬೆಂದಿದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇದನ್ನು ಮತ್ತು ಪನ್ನೀರ್ನ ಒಂದೇ ದಿನ ಮಾಡಿರೋದು. ಸೊ ನಾನು ಒಂದೇ ವಿಡಿಯೋದಲ್ಲಿ ಹಾಕಿದರೆ ನಿಮಗೆ ಬೋರ್ ಆಗುತ್ತೆ ಅಂತ ಸಪ್ರೇಟ್ ಮಾಡಿ ಹಾಕಿರೋದು, ತುಂಬ ಟೈಮ್ ಆಗುತ್ತೆ ಅಂತ. ಸೊ ಜೀರಾ ರೈಸ್ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ವಿಡಿಯೋನ ಸಪ್ರೇಟಾಗಿ ಹಾಕಿದ್ದೀನಿ. ನನ್ನ ಗಂಡ ಅಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಸೇಮ್ ರೆಸ್ಟೋರೆಂಟ್ ಟೇಸ್ಟ್ ಇದೆ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನನ್ನ ಮನೆಯವರಿಗೆ ನಾನು ನೋಡಿ ಈ ಪ್ಲೇಟಲ್ಲಿ ನೀಟಾಗಿ ಪ್ರೆಸೆಂಟೇಬಲಾಗಿ ಕೊಟ್ಟಿದ್ದೀನಿ. ಒಂದು ಕಡೆ ಜೀರಾ ರೈಸು, ಪನ್ನೀರು, ಚಪಾತಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.